ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಓವ್ಯುಲೇಷನ್ ಆದಮೇಲೆ ಯಾವ ಫುಡ್ನ ತಿಂದರೆ ಅದು ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ಹೋಗಿ ನೋಡಿ. ಮತ್ತು ಓವ್ಯುಲೇಷನ್ ಆದಮೇಲೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಬಾಡಿನ ಯಾವ ರೀತಿ ಇಟ್ಕೊಬೇಕು ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಜನ್ರಲಿ ಈಗ IVF ಮಾಡಿಸೋರಾಗಲಿ, IUI ಮಾಡಿಸೋರಾಗಲಿ, ಇಲ್ಲ ನ್ಯಾಚುರಲಾಗಿ ನಾವು ಟ್ರೈ ಮಾಡ್ತಾ ಇರೋದು, ಈ ಥರ ಯಾವುದೇ ಇದ್ರೂ ಹೇಳ್ತಾರೆ. ಅಂದರೆ ಈಗ IVF IUI ಮಾಡಿಸೋರಿಗೆ ಅವ್ರಿಗೆ ಹೇಳೇ ಕಳಿಸ್ತಾರೆ, ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟ್ ಆದಮೇಲೆ IUI ಸ್ಪರ್ಮ್ನ ಅವರು ಯೂಟ್ರಸ್ಗೆ ಹಾಕಿದ್ಮೇಲೆ ಹೇಳಿ ಕಳಿಸ್ತಾರೆ, ಈ ಪೀರಿಯಡಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಅದರಿಂದ ಎಷ್ಟು ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿಗೆ, ಆಮೇಲೆ ಏನು ಅದು ಮಾಡಿದ್ರೆ ಅಂದರೆ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಇರಲ್ಲ, ಇದ್ರ ಬಗ್ಗೆ ಎಲ್ಲ ಅವರು ಡೀಟೇಲಾಗಿ ಹೇಳಿ ಕಳಿಸಿರ್ತಾರೆ. ಸೊ ಅವ್ರಿಗೆ ಹೇಳಿರೋದು ಈಗ IVF ಮಾಡಿಸೋರಿಗೆ ಮತ್ತು IUI ಮಾಡೋರಿಗೆ ಹೇಳಿರ್ತಾರಲ್ಲ, ನಾವು ಅದನ್ನು ನ್ಯಾಚುರಲಾಗಿ ಟ್ರೈ ಮಾಡೋರು ಮಾಡಿದ್ರೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಓವ್ಯುಲೇಷನ್ ಆದಮೇಲೆ ಏನಂದರೆ, ನೀವೀಗ 15th ಓವ್ಯುಲೇಟ್ ಆಗಿರ್ತೀರ ಅಂದರೆ ಓವ್ಯುಲೇಟ್ ಆಗಿ ಆ ದಿನವೂ ಟ್ರೈ ಮಾಡಿರಿ ನೀವು ಪ್ರೆಗ್ನೆನ್ಸಿಗೆ. ಅಂದರೆ ನೀವು ಗಂಡ ಹೆಂಡತಿ ಆ ದಿನವೂ ಸೇರಬೇಕು. ಅದಾಗಿ ಒಂದೆರಡು ದಿನ ಆದಮೇಲೂ 15th ಈಗ ಓವ್ಯುಲೇಟ್ ಆಗಿದ್ರೆ ಒಂದು 16th 17th ಅಂಟಿಲ್ 18thವರೆಗೂ ನೀವು ಲೈಕ್ ಗಂಡ ಹೆಂಡತಿ ಸೇರಿ ಇಂಟರ್ಕೋರ್ಸ್ ಆಗಲೇಬೇಕು. ಏಕೆಂದರೆ ನಮಗೆ ಗೊತ್ತಿರಲ್ಲ, ಒಂದೊಂದು ಸಲ ಓವ್ಯುಲೇಷನ್ನು ಒಂದಿನ ಮುಂದೆ ಹೋಗಿರುತ್ತೆ. ಸೊ ಆ ಚಾನ್ಸಸ್ನ ನಾವು ಮಿಸ್ ಮಾಡ್ಕೊಬಾರ್ದು. ಸೊ ಓವ್ಯುಲೇಷನ್ ಆದಮೇಲೂ ಒಂದು 3 days ನೀವು ಬೇಬಿಗೆ ಟ್ರೈ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಹೈ ಇರುತ್ತೆ. ಸೊ ಅದಾದಮೇಲೆ ಏನಂದರೆ ಇಂಪ್ಲಾಂಟೇಷನ್, ಅಂದರೆ ಆ ಫರ್ಟೈಲ್ ಆದಂಥ ಎಗ್ ಇಂಪ್ಲಾಂಟ್ ಆಗೋದು ಓವ್ಯುಲೇಷನ್ ಆದಮೇಲೆ 1 week ಆದಮೇಲೆ ಇಂಪ್ಲಾಂಟ್ ಆಗುತ್ತೆ. ಸೊ ನೀವು ಅಲ್ಲಿವರೆಗೂ ಲೈಕ್ ಈಗ ಏನೇ ಅಂದರೆ ನಾವು ಇಂಟರ್ಕೋರ್ಸ್ ಮಾಡೋದ್ರಿಂದ, ಎಕ್ಸಸೈಸು, ಅದರಿಂದ ಯಾವುದೇ ಥರದ್ದು ಪ್ರಾಬ್ಲಮ್ ಆಗಲ್ಲ. ಅದಾದಮೇಲೆ 1 week ಆದಮೇಲೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಯಾವ ರೀತಿ ನಾವು ಕೇರ್ಫುಲ್ಲಾಗಿರಬೇಕು, ಏನು ಮಾಡಬೇಕು ಅಂತ ನನಗೆ ಹೇಳ್ತೀನಿ. ಅದೇ 1 week ಓವ್ಯುಲೇಷನ್ ಆಗಿ 1 weekವರೆಗೂ ನೀವು ಗಂಡ ಹೆಂಡತಿ ಸೇರ್ಬೋದು. ಅದಾದಮೇಲೆ ನೀವು ಇಂಟರ್ಕೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದರಿಂದ ಏನಿರುತ್ತೆ, ಯೂಟ್ರಸ್ ಕಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಕಂಟ್ರಾಕ್ಷನ್ ಆಗ್ತಾ ಇದ್ದರೆ ಅಲ್ಲಿ ಇರೋ ಅಂಥ ಫರ್ಟಿಲೈಸ್ಡ್ ಎಗ್ ಇಂಪ್ಲಾಂಟ್ ಆಗೋಕ್ಕೆ ಅದಕ್ಕೆ ಆಗಲ್ಲ. ಸೊ ನಮ್ಮ ಚಾನ್ಸ್ನ ನಾವೇ ಮಿಸ್ ಮಾಡ್ಕೊತೀವಿ ಆ ಟೈಮಲ್ಲಿ ನಾವು ಟ್ರೈ ಮಾಡೋದ್ರಿಂದ. ಸೊ ಆದಷ್ಟು ಆ ವೀಕ್ ಪೀರಿಯಡ್ಗಿಂತ 1 ವಾರ ಮುಂಚೆ ಆ ವೀಕಲ್ಲಿ ದಯವಿಟ್ಟು ಸೇರೋಕ್ಕೆ ಹೋಗಬೇಡಿ. ನೆಕ್ಸ್ಟು ಇನ್ನೊಂದೇನೆಂದರೆ, ಇದು ನೀವೇನಾದ್ರು ಎಕ್ಸಸೈಸ್ ಮಾಡ್ತಿದ್ರೆ, ನೀವು ವರ್ಕೋಲಿಕ್ ಅಂದರೆ ಜಿಮ್ ತುಂಬ ಹೋಗೋರಿದ್ರೆ, ಎಕ್ಸಸೈಸ್ ಮಾಡೋದಿದ್ರೆ, ವೆಯ್ಟ್ ಲಿಫ್ಟ್ ಮಾಡೋರಿದ್ರೆ, ಆ ಟೈಮ್ ಪೀರಿಯಡಲ್ಲಿ ಇಂಪ್ಲಾಂಟೇಷನ್ ಟೈಮ್ ಪೀರಿಯಡಲ್ಲಿ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಹೆವಿ ಲಿಫ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಹಾಗಂತ ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡಬೇಕು ಅಂತಲ್ಲ, ವಾಕ್ ಮಾಡೋದು, ಲೈಟ್ ಎಕ್ಸಸೈಸಸ್ ಎಲ್ಲ ಓಕೆ, ಬಟ್ ಹೆವಿ ಆಗಿ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಲಿಫ್ಟ್ ಮಾಡೋ ಅಂಥದ್ದು ಅದು ಆ ಥರದ್ದೆಲ್ಲ ರಿಸ್ಕ್ನ ತೊಗೊಳಕ್ಕೆ ಹೋಗ್ಬೇಡಿ. ಅದೊಂದು ವೀಕು ರಿಲ್ಯಾಕ್ಸ್ಡಾಗಿರಿ. ಇನ್ ಕೇಸ್ ಯಾರು ಜಿಮ್ಗೆಲ್ಲ ನಾವೇನು ಜಿಮ್ಗೆ ಹೋಗಲ್ಲಪ್ಪ, ಅದೇ ನಮಗೆ ಇದಾಗಲ್ಲ ಅಂದ್ರೂ, ನೀವು ಜಿಮ್ಗೆ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಳಂಗಿಲ್ಲ. ಆ ಟೈಮ್ ಪೀರಿಯಡಲ್ಲಿ, ಆ ವಾರದಲ್ಲಿ, ಪೀರಿಯಡ್ಗಿನ್ನ 1 ವಾರ ಮುಂಚೆ ಪೀರಿಯಡ್ಗಿನ 1 ವಾರದ ಮುಂಚೆ ಇಂಪ್ಲಾಂಟೇಷನ್ ಆಗೋದು. ಆ ಟೈಮಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಾಗಬೇಕು ನಮ್ಮ ಯೂಟ್ರಸ್ಗೆ. ಸೊ ನಾವು ಕೂತಿದ್ದ ಜಾಗದಲ್ಲೇ ಕೂತಿದ್ರೆ ಅದಾಗಲ್ಲ. ಲೈಟ್ ಅಂದರೆ ನೀವು ವಾಕ್ ಮಾಡೋದು, ಯೋಗ ಮಾಡೋದು, ಯೋಗ ಅಂದ ತಕ್ಷಣ ತುಂಬ ಟ್ವಿಸ್ಟು ಆ ಥರದ್ದೆಲ್ಲ, ಲೈಟಾಗಿ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು, ಆ ಥರದ್ದೆಲ್ಲ ನೀವು ಮಾಡೋದ್ರಿಂದ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಆಗುತ್ತೆ. ಬ್ಲಡ್ ಫ್ಲೋ ತುಂಬ ಮುಖ್ಯ ಇಂಪ್ಲಾಂಟೇಷನ್ ಆಗಬೇಕಾದ್ರೆ. ಸೊ ನೀವು ಸುಮ್ಮನೆ ಕೂತ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ಪೀರಿಯಡಲ್ಲಿ ನಾನು ಏನಾದರೂ ಮಾಡಿಬಿಟ್ರೆ ಪ್ರೆಗ್ನೆಂಟ್ ಆಗಲ್ಲ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೀವು ಆದಷ್ಟು ವಾಕ್ ಎಲ್ಲ ಮಾಡಿ, ಲೈಟಾಗಿ ಏನಾದರೂ ಎಕ್ಸಸೈಸ್ ಮಾಡೋದಾದರೂ ಮಾಡ್ಬೋದು, ಮಕ್ಕಳ ಜೊತೆ ಆಟ ಆಡೋದು ಆ ಥರ ಎಲ್ಲ ಮಾಡಿ. ಹೆವಿಯಾಗಿ ಏನೂ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಹಾರ್ಟ್ ಬಿಟ್ಟು ಜಾಸ್ತಿ ಮಾಡ್ಕೊಳೋ ಥರ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನೀರು ಚೆನ್ನಾಗಿ ಕುಡಿಬೇಕು, ತುಂಬ ಚೆನ್ನಾಗಿ ನೀರನ್ನ ಕುಡಿಬೇಕು. ಇಂಪ್ಲಾಂಟೇಷನ್ ಪ್ರೋಸೆಸ್ ಆಗಬೇಕಾದ್ರೆ ನೀರು ಕುಡಿಯೋದು ನಮಗೆ ಬಾಡಿಗೆ, ಬೇರೆ ಟೈಮು ಅಷ್ಟೇ ನಾವು ಚೆನ್ನಾಗಿ ನೀರು ಕುಡಿಬೇಕು. ಈ ಟೈಮಲ್ಲೂ ನಾವು ನೀರನ್ನ ಸ್ವಲ್ಪ ಕಮ್ಮಿ ಮಾಡೋದು, ಆ ಟೈಮಲ್ಲಿ ಏನೋ ಬೇರೆ ನಾವು ಎಲ್ಲೋ ಬಿಸಿ ಇದ್ವಿ ಅಂತ ನೀರು ಕುಡಿದೆ ಅವಾಯ್ಡ್ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೀರನ್ನ ಕುಡೀರಿ. ಆಮೇಲೆ ಸ್ಟ್ರೆಸ್ ಮಾಡ್ಕೊಂಬೇಡಿ, ಇದು ಯಾವಾಗಲೂ ಮಾಡ್ಕೊಬಾರ್ದು.
ಇಂಪ್ಲಾಂಟೇಷನ್ ಟೈಮಲ್ಲಂತೂ ಸ್ಟ್ರೆಸ್ ಅಂತ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಆರಾಮಾಗಿರಿ, ಕೂಲಾಗಿರಿ. ಆಮೇಲೆ ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಈ ಸಲ ಆಗುತ್ತೆ ಆಗಲ್ಲ ಏನೋ ಅಂದ್ಕೊಂಬಿಡಿ. ನೀವು ನಾರ್ಮಲಾಗಿ ಹೆಂಗಿರ್ತೀರಲ್ಲ ಆ ರೀತಿ ಆರಾಮಾಗಿರಿ. ಬೇರೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಇಟ್ಕೊಳ್ಳಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಒಂದು ಆಗಿಲ್ಲ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಇನ್ನೊಂದು ಏನಂದರೆ ಆ ಥರ ಯೋಚನೆ ಮಾಡಿನೇ ಸ್ಟ್ರೆಸ್ ಕೂಡ ಆಗುತ್ತೆ. ನನಗೇನು ಸೈನ್ಸೇ ಗೊತ್ತಾಗ್ತಾ ಇಲ್ವಲ್ಲ, ಇಂಪ್ಲಾಂಟೇಷನ್ ಆಗಿರೋದು ಏನು ಅನ್ನಿಸ್ತಾನೆ ಇಲ್ವಲ್ಲ, ಅದು ಇದು ಅಂತ ಅಂದ್ಕೊಂಡು ಇನ್ನೂ ಸ್ಟ್ರೆಸ್ ಮಾಡ್ಕೊತೀವಿ. ಸೊ ಆ ಟೂ ವೀಕ್ ಪೀರಿಯಡ್ ಏನಿರುತ್ತೆ ನೀವು ಏನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ. ನಾರ್ಮಲಾಗಿ ಇನ್ನೂ ಬೇರೆ ಏನಾದ್ರು ಎಂಗೇಜ್ ಮಾಡ್ಕೊಂಬಿಡಿ. ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ಆರಾಮಾಗಿದ್ದರೆ ಇಂಪ್ಲಾಂಟೇಷನ್ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೊಂದಂದರೆ ಬಾಡಿ ಹೀಟ್. ನಮಗೆ ತುಂಬ ಹೀಟ್ ಬಾಡಿ ಇರೋರಾದರೆ ಸ್ವಲ್ಪ ಹಂಗಂತ ತುಂಬ ಕೂಲು ಮಾಡ್ಕೊಬಾರ್ದು. ಒಂದು ರಿಯಲ್ ಬಾಡಿ ಟೆಂಪರೇಚರ್ ಇರಬೇಕು. ಹೆವಿಯಾಗಿ ಅಂದರೆ ಸಿಕ್ಕಾಪಟ್ಟೆ ಹೀಟು ಆಗಬಾರ್ದು ಬಾಡಿ, ಕೋಲ್ಡಾಗೂ ಇರಬಾರ್ದು. ಯಾಕೆಂದರೆ ಇಂಪ್ಲಾಂಟೇಷನ್ಗೆ ಸ್ವಲ್ಪ ವಾರ್ಮ್ ಆಗಿರಬೇಕು ನಮ್ಮ ಬಾಡಿ. ನಿಮ್ದೇನಾದ್ರು ಸ್ವಲ್ಪ ಹೀಟ್ ಬಾಡಿ ಇಲ್ಲ ಅಂದರೆ ಸ್ವಲ್ಪ ವಾರ್ಮಾಗಿ ಇರೋವಂಥ ಬಟ್ಟೆ ಹಾಕೋದು. ವಾರ್ಮಾಗಿ ಸ್ವಲ್ಪ ಯಾವ್ದಾದ್ರು ಒಂದು ಬಟ್ಟೆ ಸ್ವಲ್ಪ ವಾರ್ಮ್ ಮಾಡ್ಕೊಂಡು ಅಲ್ಲಿಡೋದು, ಅಂದರೆ ಪೆಲ್ವಿಕ್ ಏರಿಯಾ ಹತ್ರ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಏನಾದ್ರು ಕೂಲ್ ಇದ್ದರೆ. ನಿಮ್ಮ ಬಾಡಿ ಸಿಕ್ಕಾಬಟ್ಟೆ ಆಲ್ರೆಡಿ ಹೀಟ್ ಇದೆ ಅಂದರೆ ಅದನ್ನು ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಆದಷ್ಟು ತುಂಬ ಕೂಲಲ್ಲ, ಓವರ್ ಹೀಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬಾಡಿಗೆ ಯಾವ ರೀತಿ ಇದ್ದರೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಆ ರೀತಿ ನೀವು ಮಾಡ್ಕೊಳ್ಳಿ. ಇದಿಷ್ಟು ನೀವು ಟ್ರೈ ಮಾಡಿದ್ರೆ ಇಂಪ್ಲಾಂಟೇಷನ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಕ್ವಶನ್ಸು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಇನ್ನೊಂದು ಅಷ್ಟು ಇನ್ಫಾರ್ಮೇಟಿವ್ ವಿಡಿಯೋನಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.